ಮಂಗಡ್ತಂದಿಲ್ಲ ಅಂದ್ರೆ ಈಗ ಅಧ್ಯಕ್ಷರ ಹೆಡ್ ಮಾಸ್ಟ್ರಿಗೆ ಒಂದು ಹಾಕಿ ಕೈ ಕೊಡ್ಲಾಗ್ರಿ ಕೈ ಕೊಟ್ಟು ಹೋದಾರ ಮತ್ತೆ ಕೊಡಕ್ಕೆ ಮ್ಯಾಗ ಇಟ್ಕೊದ್ಲಿ ಪೂರ ಮ್ಯಾಗ ಇಡ್ರಿ ನೀ ಯಾಕೆ ವಿಶೇಷವಾಗಿ ಕಾಗವಾಡ ಶಾಸಕರಾದಂಥ ರಾಜು ಅಣ್ಣ ಕಾಗೆ ಅವರ ಪ್ರಯತ್ನದಿಂದ ಜಿಲ್ಲಾ ಪಂಚಾಯಿತಿಯ ಒಂದು ಅನುದಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಶೇಷ ಹಣಕಾಸಿನ ಅನುದಾನದಲ್ಲಿ ಇದು ಮಂಜೂರಾತಿಯಾಗಿರುವ ಅಂಗನವಾಡಿ ಕೇಂದ್ರ ಬೊಮ್ಮನಾಳ ಗ್ರಾಮದಲ್ಲಿ 20 ಲಕ್ಷ ರೂಗಳ ಒಂದು ಕಾಮಗಾರಿ ಅವರ ಅನುಪಸ್ಥಿತಿಯಲ್ಲಿ ಅವರು ಬೇರೆ ಕಾರಣಾಂತರದಿಂದ ಬೆಂಗಳೂರಲ್ಲಿ ಇರೋದರಿಂದ ನಮಗೆ ಪೂಜಾ ಕಾರ್ಯಕ್ರಮ ನಿರ್ವಹಿಸ್ರಿ ಅಂತ ಹೇಳಿದ್ರಂತಾರೆ. ಇದು ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡಿದ್ದೀವಿ. ಈಗ ಕಾಗವಾಡ ಶಾಸಕರು ರಾಜು ಕಾಗೆ ಅವರಿಗೆ ಸುಮಾರು 5 ಬಾರಿ ಶಾಸಕರು, ಹಿರಿಯರು, ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ, ಇವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಇಲ್ಲ ಅವ್ರಿಗೆ ಯಾಕೆ ಕೊಡ್ಬೇಕಂತ ಸರ್, ಅವ್ರಿಗೆ ಅಂದ್ರೆ ಅವರು ಹಿರಿಯರದಾರ, ಈ ಭಾಗದ 5 ಸಲ ಶಾಸಕರಾಗಿದ್ದರು ಮತ್ತು ಈ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕರಾಗಿದ್ದರು. ಇಡೀ ಈ ಭಾಗದ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಅವರು ಎತ್ತಿಡುವಂಥ ಕೆಲಸ ಮಾಡಿದ್ದಾರೆ. ನೀರಾವರಿ, ವಿದ್ಯುತ್, ವಿಶೇಷವಾಗಿ ಸಮಾಜದ ಬಗ್ಗೆ ಪರವಾಗಿ ಕೂಡ ನಿಂತವ್ರದಾರ ಅವರು. ನಾವು ಗಣೇಶ್ ಹುಕ್ಕೇರಿ ಅವರು ಕೂಡ ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ತಂದೆ ಪ್ರಕಾಶ್ ಹುಕ್ಕೇರಿ ಅವರ ಒಂದು ಸಾಮಾಜಿಕ ಜನಪರ ಕಾಳಜಿ, ಅವ್ರ ನಂತರ ಪುತ್ರರಾದ ಗಣೇಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಜಿಲ್ಲೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ 3 ಜನ ಸಚಿವ ಸ್ಥಾನವನ್ನು ನೀಡಿದರು, ಹಿಂದಿನ BJP ಸರ್ಕಾರದಲ್ಲಿ. ಅದೇ ರೀತಿ 3 ಜನರನ್ನು ಹೆಚ್ಚಿಗೆ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಇದು ಗಡಿ ಇರೋದ್ರಿಂದ ನಮಗೆ ಭರವಸೆ ಐತಿ. ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮೇಲೆ ನಮಗೆ ಭರವಸೆ ಇರೋದ್ರಿಂದ ಈಗ ಹಿಂದಿನ 2023 ಚುನಾವಣೆಯಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ಒಂದು ಬೆಂಬಲದಿಂದ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಆಗಿರಲಿ, ದಕ್ಷಿಣ ಬೆಂಗಳೂರು ಈ ಭಾಗದಲ್ಲಿಯೂ ಕೂಡ ಸಮಾಜ ಹೆಚ್ಚಿರುವುದರಿಂದ ಸಮಾಜದ ಮತ ಬ್ಯಾಂಕ್ಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಶಾಸಕರನ್ನು ಆಯ್ಕೆ ಬರಲಿಕ್ಕೆ ಸಾಧ್ಯ ಆಗೈತಿ. ಹೀಗಾಗಿ ರಾಜ್ಯದಲ್ಲಿ 5 ರಿಂದ 6 ಜನ ಮಂತ್ರಿಗಿರಿ ಕೊಡ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇನ್ಯಾರ್ಯಾರಿಗೆ ಕೊಡ್ಬೇಕು ಸರ್? ನಾವು ಹೇಳೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾರು, ಶಿವಾನಂದ ಪಾಟೀಲ್ ಅದಾರು, ವಿಜಯಾನಂದ ಕಾಶ್ಯಪ್ನವ್ರು ಅದಾರು. ಹೆಚ್ಚು ಈ ಸಮಾಜಕ್ಕೆ ಒತ್ತು ಕೊಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಏನು ಲಾಬಿ ಮಾಡ್ತಾ ಇಲ್ಲ. ನಮಗೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಐತಿ. ಅವರು ಈ ಭಾಗದ ಪ್ರಕಾಶ್ ಹುಕ್ಕೇರಿ ಅವರ ಮೇಲೆ ಇರತಕ್ಕಂಥ ಕರುಣೆ. ನಿನ್ನೆ ತಾನೇ ಲೋಕೋಪಯೋಗಿ ಸಚಿವರು ಹೇಳ್ರು, ಕೌಜಲ್ಗೆ ಅವರು, ಅಶೋಕ್ ಪಟ್ಟಣ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಗಣೇಶ್ ಹುಕ್ಕೇರಿ ಇವರೆಲ್ಲ ಪ್ರಭಾವಿ ನಾಯಕರದಾರ. ಇವ್ರು ಕೊಡ್ಬೇಕಂತ ಹೇಳಿಕಿಸಿಂದ ಹಲವು ಬಾರಿ ನಾವು ಒಬ್ಬ ಮುಖಂಡರ ಮುಖಾಂತರ ನಾವು ಕೂಡ ಲಾಬಿಯನ್ನು ಮಾಡೋದಿಲ್ಲ. ಖರೆ ನಾವು ಮುಖ್ಯಮಂತ್ರಿ ಮೇಲೆ ಭರವಸೆ ಐತಿ. ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಮೇಲೆ DK ಶಿವಕುಮಾರ್ ಅವರ ಹಲವು ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿ ಹೊಂದತತಿ ಅನ್ನುವಂಥ ಭರವಸೆ ಐತಿ. DK ಶಿವಕುಮಾರ್ ಸಾಹೇಬ್ರ ಈಗ ಮುಖ್ಯಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲೆಗೆ ವಿಶೇಷ ಅನುದಾನ ಬರ್ತೈತಿ. ಗಡಿ ಗ್ರಾಮಗಳ ಹೆಚ್ಚು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ. ಅವರಿಗೆ ಇರ್ತಕ್ಕಂಥ ಸಮಾಜ ಮೇಲೆ ಕಳಕಳಿ ಹೆಚ್ಚೈತಿ. ಅದರಿಂದ ಹೆಚ್ಚು ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಬೇಡಿಕೆ ಕೂಡ ಐತಿ. ಈಗ ನಿಂತಾನೆ DK ಇವರು ನಮಗೆ ವಿಷಯ ಹೇಳಿದರು. ಪಂಚಾಯತ್ ರಾಜ್ ಇಲಾಖೆ ಬಗ್ಗೆ ಬಹಳಷ್ಟು DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವರು ಚೆನ್ನಾಗಿದ್ದಾರೆ. ಇನ್ನೂ ಈ ಹೆಚ್ಚು ಒತ್ತು ಕೊಡಬೇಕಾದ್ರೆ ರಾಜು ಕಾಗೆ ಕಾಗವಾಡ ಮತಕ್ಷೇತ್ರ ಇವರನ್ನು ಈಗ ಬರ್ತಕ್ಕಂಥ ಮಂತ್ರಿ ಮಂಡಲ ವಿಸ್ತಾರದಲ್ಲಿ ಅವ್ರಿಗೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದ ಒಂದು ಹೆಬ್ಬಾಗಿಲು. ಅವ್ರು ಯಾವುದೇ ಇಡೀ ರಾಜ್ಯದ ಸಮಸ್ಯೆ ಬಂದಾಗ, ಕೃಷ್ಣಾ ನದಿ ನೀರು ಕುಡಿಯೋ ಸಮಸ್ಯೆ ಬಂದಾಗ, ಕಾವೇರಿ ಸಮಸ್ಯೆ ಬಂದಾಗ, ಎಲ್ಲ ನೀರು ಇನ್ನುಳಿದ ಜ್ವಲಂತ ಸಮಸ್ಯೆ ಬಂದಾಗ ಅವ್ರು ದಣ್ಯತಿದವ್ರು ಅದಾರ, ಹಿರಿಯರು ಅದಾರ, ಅನುಭವಿಗದಾರ. ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಾವು DK ಶಿವಕುಮಾರ್ ಸಾಹೇಬ್ರಿಗೆ ಒತ್ತಾಯವನ್ನು ಮಾಡ್ತಿದ್ವಿ.